ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ. ಮತ್ತೆಲ್ಲ ಹೇಗಿದ್ರಿ ಮರ್ರೆ? ನಾವೀಗ ಕಾಪು ಅಲ್ಲಿ ಇತ್ತು ಇವತ್ತು ಕಾಪು ಹಳೆ ಮಾರಿಯಮ್ಮ ದೇವಸ್ಥಾನದ ಹಳೆ ಮಾರಿಯಮ್ಮ ಸಭಾಗೃಹದಲ್ಲಿ ಇವತ್ತು ಹಲಸು ಮತ್ತು ಹಣ್ಣು ಮೇಳ ಎತ್ಕಾಣಿ. ಈ ಹಲಸು ಹಣ್ಣು ಮೇಳಕ್ಕಂತ ಬಂದಿತ್ತು. ಇವತ್ತು ಜೂನ್ 12 ತಾರೀಕು, ಜೂನ್ 12, 13, 14 ಒಟ್ಟಿಗೆ 3 ದಿನ ಇತ್ತು. ಈಗ ಟೈಮ್ ಮಧ್ಯಾಹ್ನ 11 ಗಂಟೆ ಇತ್ತು. ಇವತ್ತಿಗೆ ಸ್ಟಾರ್ಟಿಂಗ್ ಅಷ್ಟೇ, ಎಲ್ಲ ರೆಡಿ ಮಾಡ್ತಿದ್ದೆ ಅಷ್ಟೇ ಇನ್ನಿಗೆ. ಮತ್ತು ಇವತ್ತಿನ ವೀಡಿಯೋ ಇತ್ತಲ್ಲ, ಯಾರು ಸ್ಕಿಪ್ ಮಾಡಿ ಕಾಣಬೇಕಾ, ಲಾಸ್ಟಲ್ಲಿ ಕಾಣಿ. ಮತ್ತು ಎಲ್ಲರೂ ದಯವಿಟ್ಟು ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ಆದಷ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡಿ ಕಣಿ. ನಾವೀಗ ಒಳಗೆ ಹೋಯ್ಕಷ್ಟೇ ಹಲಸು ಮೇಳ ವಿಶೇಷತೆ ಎಲ್ಲ ಕಾಂಬ ಬನ್ನಿ. ಹಂಗಾರೆ ಇವತ್ತಿನ ಹಲಸು ಮೇಳ ವಿಶೇಷತೆ ಎಲ್ಲ ಕಾಂಬ, ಯಾವ್ಯಾವ ರೀತಿ ಹಲಸಿನ ಹಣ್ಣು ಬಂದಿತ್ತು ಮತ್ತು ಮಾವಿನ ಹಣ್ಣೆಲ್ಲ ಎಷ್ಟು ಬಂದಿತ್ತು ಕಾಂಬ. ಕಾಣಿ ಇಲ್ಲಿ ಕಾಣಿಸುತ್ತಲ್ಲ, ಇದೆಲ್ಲ ಹಲಸಿನ ಹಣ್ಣಿಗೆ ಕೆಜಿ 40 ರೂಪಾಯಿ ಅಂಬ್ರು. ಭಾರಿ ರೇಟ್ ಕಮ್ಮಿ ಇತ್ತು ಮಾತ್ರ. ಮತ್ತು ಒಂದೇ ಸ್ಟಾಲ್ ಬಂದ ಹಲಸಿನ ಹಣ್ಣು ಅಂದರೆ ಈಗ ಬೆಳಗಿನ ಟೈಮ್ ಅಷ್ಟೇ ಅಲ್ಲದೆ, ಇವತ್ತು ಶುರು ಅಷ್ಟಲ್ಲ, ನಾಳೆಗೆ ಜಾಸ್ತಿ ಬರ್ಬೋದೇನೋ. ಇವತ್ತು ಮಾತ್ರ ಈಗ ಇದ್ದದ್ದು ಒಂದೇ ಸ್ಟಾಲ್ ಮಾತ್ರ ಕಣಿ. ತುಂಬ ಹಲಸಿನ ಹಣ್ಣು ಇತ್ತು ಕಣಿ. ಮತ್ತು ಅದು ಅಲ್ಲಿ ಉಡುಪಿಯಲ್ಲಿ ಸಹ ಹಲಸು ಮೇಳ ಶುರುವಾಯಿತಾ ಇವತ್ತಿಂದ. ಜೂನ್ 12, 13, 14 ಉಡುಪಿಯ ರೈತ ಸೇವಾ ಕೇಂದ್ರ ಇತ್ತಲ್ಲ ಅಲ್ಲೇ ದೊಡ್ಡನಗುಡ್ಡೆಯಲ್ಲೇ. ಅದು ಸಹ ವೀಡಿಯೋ ನಾವು ನಾಳೆ ಹಾಕತ್ತೆ, ಅದೆಲ್ಲ ಕಾಣಿ. ಮತ್ತೆ ಕಣಿ ಇದೆಲ್ಲ ಕೆಜಿ 40 ರೂಪಾಯಿ ಅಂಬ್ರೆ ಕಣಿ. ಹಲಸಿನ ಸೊಳೆಲ್ಲ ಬಿಡಿಸಿ ಹಾಕ್ತಿದ್ರಿ ಕಣಿ ಎಲ್ಲ. ಬನ್ನಿ ರೇಟ್ ಕೆ ಅಂಬವ್ರ ಹತ್ರ. ಒಂದು ಎಷ್ಟು ಕೆಜಿ 40 ರೂಪಾಯಾ? ಹಾಂ, ಬರೀ ಕಮ್ಮಿ. ಬನ್ನಿ ನಾವೀಗ ಇತ್ತಲ್ಲ ಹಾಲಿನ ಒಳಗೆ ಹೋಪ, ಒಳಗೆ ಬೇರೆ ಬೇರೆ ರೀತಿ ಮಾವಿನ ಹಣ್ಣೆಲ್ಲ ಇತ್ತು ಕಣಿ. ಅದೆಲ್ಲ ಒಂದು ಕಾಂಬ ಮತ್ತು ರೇಟೆಲ್ಲ ಕೇಂಬ ಬನ್ನಿ ಕಣಿ. ಶ್ರೀ ಹಳೆ ಮಾರಿಯಮ್ಮ ಸಭಾಗೃಹ ಕಾಪು ಒಳಗೆ ಮತ್ತು ಬೇರೆ ಬೇರೆ ಸ್ಟಾಲ್ಸ್ ಎಲ್ಲ ತುಂಬ ಇದ್ದು ಕಣಿ. ಎಷ್ಟು ವೆರೈಟಿ ಮಾವಿನ ಹಣ್ಣು ಇತ್ತು ಕಣಿ. ಈ ಸಣ್ಣ ಸಣ್ಣ ಮಾವಿನ ಹಣ್ಣು ಮತ್ತು ದೊಡ್ಡ ಮಾವಿನ ಹಣ್ಣೆಲ್ಲ ಇತ್ತು. ಇಲ್ಲಿ ಇತ್ತಲ್ಲ ತುಂಬ ವೆರೈಟಿ ಮಾವಿನ ಹಣ್ಣೆಲ್ಲ ಬಂದಿತ್ತೆ. ಈ ಸಣ್ಣ ಸಣ್ಣ ಮಾವಿನ ಹಣ್ಣು ಮತ್ತು ದೊಡ್ಡ ಮಾವಿನ ಹಣ್ಣು ಮತ್ತು ತೋತಾಪುರಿ, ನೀಲಮ್ ಎಲ್ಲ ಬಂದು ಕಣಿ. ಇದೆಲ್ಲ ಆಲ್ಫೋನ್ಸೋ ಅಂಬ್ರು ಕೆಜಿಗೆ 100 ರೂಪಾಯಿ ಕಣಿ. ಎಷ್ಟು ವೆರೈಟಿ ಮಾವಿನ ಹಣ್ಣು ಇತ್ತು ಕಣಿ. ಮತ್ತು ಈ ಹಲಸು ಮೇಳಕ್ಕಿತ್ತಲ್ಲ, ಮಾವಿನ ಹಣ್ಣೆಲ್ಲ ತುಂಬ ಬಂದಿತ್ತೆ. ಮತ್ತು ಎಲ್ಲ ವೆರೈಟಿ ಮಾವಿನ ಹಣ್ಣು ಇತ್ತು ಕಣಿ. ಇದೆಲ್ಲ ಮಲ್ಲಿಕಾ ಕೆಜಿಗೆ 100 ರೂಪಾಯಿ ಅಂಬ್ರು ಕಣಿ. ಇದೆಲ್ಲ 100 ರೂಪಾಯಿ ಮಾವಿನ ಹಣ್ಣು ಇದೆ. ಮತ್ತು ಆ ಕಡೆ ತೋತಾಪುರಿ ಮತ್ತು ನೀಲಮಲ್ಲ ಇತ್ತು ಕಣಿ. ಇಲ್ಲೂ ಕಾಣಿ ಇದೆಲ್ಲ ಕೆಜಿ 100 ರೂಪಾಯಿ ಅಂಬ್ರು. ಮತ್ತು ಈ ದೊಡ್ಡ ದೊಡ್ಡ ಮಾವಿನ ಹಣ್ಣು ಸಹ ಇತ್ತು 100 ರೂಪಾಯಿದು, ಮತ್ತು 80 ರೂಪಾಯಿ ಕೆಜಿ ಎಲ್ಲ ಇತ್ತು, ಮತ್ತು 150, 200 ಹೀಗೆ ಬೇರೆ ಬೇರೆ ರೀತಿ ರೇಟ್ ಇತ್ತು ಕಣಿ. ಎಷ್ಟೊಂದು ವೆರೈಟಿ ಮಾವಿನ ಹಣ್ಣು ಇತ್ತು ಕಣಿ. ಇದೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಮಾವಿನ ಹಣ್ಣು ಕಣಿ. ಇದು ಸಹ ಕೆಜಿ 100 ರೂಪಾಯಿ ಅಂಬ್ರಿ ಇದು ಕಣಿ. ಇದೆಲ್ಲ 100 ರೂಪಾಯಿ ಕೆಜಿ ಮಾವಿನ ಹಣ್ಣು. ಮತ್ತು ಒಳಗಿತ್ತಲ್ಲ ಬೇರೆ ಬೇರೆ ಸ್ಟಾಲ್ಸ್ ಎಲ್ಲ ಬಂದಿದ್ದು, ತುಂಬ ಸ್ಟಾಲ್ಸ್ ಇತ್ತು. ಮತ್ತು ಮೇಲ್ಗಡೆ ಸಹ ಸ್ಟಾಲ್ ಇತ್ತು. ಅದೆಲ್ಲ ವೀಡಿಯೋ ಎಂಡಲ್ಲಿ ಕಾಣ್ಲಕ್ಕೆ ಮಾತ್ರ ನೀವು ಕಣಿ. ಎಷ್ಟೊಂದು ವೆರೈಟಿ ಮಾವಿನ ಹಣ್ಣು ಇತ್ತು ಕಣಿ. ಇದೆಲ್ಲ ಇತ್ತಲ್ಲ ರಾಜಗಿರಿ ಮಾವಿನ ಹಣ್ಣು ಅಂಬ್ರು, ಕೇವಲ 80 ರೂಪಾಯಿ ಕೆಜಿಗೆ ಕಣಿ. ಒಳ್ಳೆ ಕಲರ್ಫುಲ್ ಇತ್ತು ಕಣಿ ಮಾವಿನ ಹಣ್ಣು, ಬರೀ 80 ರೂಪಾಯಿ ಕೆಜಿಗೆ ಕಣಿ. ನೆಕ್ಸ್ಟ್ ಇದೆಲ್ಲ ತೋತಾಪುರಿ. ಈ ತೋತಾಪುರಿ ಸಹ ಕೆಜಿಗೆ 100 ರೂಪಾಯಿ ಅಂಬ್ರು. ಮತ್ತು ಈ ಬೇರೆ ಬೇರೆ ವೆರೈಟಿ ಮಾವಿನ ಹಣ್ಣು ಇತ್ತು, ಈ ಸಣ್ಣದು ಮತ್ತು ದೊಡ್ಡದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇತ್ತು ಕಣಿ. ಇದೆಲ್ಲ ತೋತಾಪುರಿ ಕಣಿ. ಎಷ್ಟೊಂದು ತೋತಾಪುರಿ ಮಾವಿನ ಹಣ್ಣು ಇತ್ತು ಕಣಿ. ಇದು ಸಹ ಕೆಜಿಗೆ 100 ರೂಪಾಯಿ ಅಂಬ್ರು. ಮತ್ತು ಬೇರೆ ಬೇರೆ ರೀತಿ ಮಾವಿನ ಹಣ್ಣಲ್ಲಿ ಇತ್ತೆ ಕಣಿ. ಇದೆಲ್ಲ ಕೇಸರ್ ಕಣಿ, ಕೇಸರ್ ಮಾವಿನ ಹಣ್ಣು ಕಣಿ ಇದು ಕಣಿ. ಇಲ್ಲೂ ಕಾಣಿ ಬೇರೆ ಬೇರೆ ಮಾವಿನ ಹಣ್ಣು ಇತ್ತು ಕಣಿ. ಈ ಹಲಸು ಮೇಳಕ್ಕೆ ಇತ್ತಲ್ರಿ, ಬರೀ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಮಾತ್ರ ಅಲ್ಲ, ಮತ್ತು ಬೇರೆ ಬೇರೆ ರೀತಿ ನೇರಳೆ ಹಣ್ಣು ಕಣಿ. ಇದೆಲ್ಲ 1/4 ಕೆಜಿ 80 ರೂಪಾಯಿ ಅಂಬ್ರೆ. 1 ಕೆಜಿ ತಗೊಂಬರಿಗೆ 300 ರೂಪಾಯಿ ಅಂಬ್ರೆ. 1/4 ಕೆಜಿಗೆ 80 ರೂಪಾಯಿ. 1/4 ಕೆಜಿ 80, ಕೆಜಿ 300. ಗೋಶಾಲದ ಸೋಪು, ಇದರಲ್ಲಿ ಗೋಮೂತ್ರ, ಕೃಷ್ಣ ತುಳಸಿ, ಇದರಲ್ಲಿ ಗೋಮೂತ್ರ, ಅಲೋವೆರಾ, ಚಂದನ್ ಎಲ್ಲ ಇತ್ತು. ಸ್ನಾನ ಮಾಡಲಿಕ್ಕೆ ತುಂಬ ಬೆಸ್ಟ್. ಎಷ್ಟು ಅಲ್ಲಿ ಪ್ರೈಸ್ ಎಷ್ಟಿದೆ? ಹಾಂ ಸರ್, ಪ್ರೈಸ್ ಎಷ್ಟಿದೆ? ಇದು ಒಂದಿಗೆ 60, ಎರಡು ಒಟ್ಟಿಗೆ 100. ಎಲ್ಲ ಫುಲ್ ಇದಾ? ಎಲ್ಲ ಫುಲ್ ಗೋಶಾಲ. ಇದು ಸಗಣಿದ ಅಗರಬತ್ತಿ. ಇದರಲ್ಲಿ 4 ವೈಶಿಷ್ಟ್ಯ ಇತ್ತು. ದೇಸಿ ದನದ ಸಗಣಿ, ತುಪ್ಪ, ಶುದ್ಧ ಸಾಮಗ್ರಿ, ಚಾರ್ಕೋಲ್, ಕೆಮಿಕಲ್ ಇಲ್ಲ. ಇದು ಒಂದು ಕಡ್ಡಿ ಇತ್ತಲ್ಲ ಸರ್, 45 ಮಿನಿಟ್ಸ್ ಟು 1 ಗಂಟೆ ತನಕ ಉರಿತದೆ. ಹೌದು, ಯಾಕೆಂದ್ರೆ ಈ ಕಡ್ಡಿ ಇತ್ತಲ್ಲ ಸರ್, ಇದು ಬಿದ್ರಲ್ಲ, ಬ್ಯಾಂಬೂ ಅಲ್ಲ, ಇದರಲ್ಲಿ ಮರ, ವುಡ್. ಇದು ಆರೋಗ್ಯಕ್ಕೆ, ಸಣ್ಣ ಮಕ್ಕಳಿಗೆ ಏನು ಸಮಸ್ಯೆ ಆಗುತ್ತೆ, ಎಫೆಕ್ಟ್ ಇಲ್ಲಲ್ಲ, ಏನು ಎಫೆಕ್ಟ್. ಮತ್ತೆ ಯಾವುದೊಂದು ಪರಿಸರಲ್ಲಿ ನೆಗೆಟಿವ್ ಎನರ್ಜಿ, ಕೆಟ್ಟ ಶಕ್ತಿ ದೂರ ಹೋಗ್ತದೆ. ಯಾಕೆಂದ್ರೆ ಗೋಮಯ ವಸತೆ ಲಕ್ಷ್ಮಿ ಅದು ಶಾಸ್ತ್ರದಲ್ಲಿ ವರ್ಣನೆ. ಅದಕ್ಕೆ ಇದು ಮನೆಯಲ್ಲಿ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ತುಂಬ ಸಾತ್ವಿಕ, ತುಂಬ ಶುದ್ಧ. ಇದೆಲ್ಲಿ ಕುಂದಾಪುರದ? ಇದು ಕುಂದಾಪುರ ಶ್ರೀ ಬ್ರಾಹ್ಮಿ ನ್ಯಾಚುರಲ್ ಗೋಶಾಲೆ ಅಲ್ಲ? ಇದು ನಂಬರ್ ಸೈಜ್. ಹಾಂ, ಅಲ್ಲಿದೆಯಾ? ಇದು ಯಾರಿಗೆ ಬೇಕಾದ್ರೆ ಫುಲ್ ನ್ಯಾಚುರಲ್ ಎಲ್ಲ ನ್ಯಾಚುರಲ್. ಬೇರೆ ಪ್ರಾಡಕ್ಟ್ ಉಂಟು ಯಾವುದು? ಬೇರೆ ಇದು ಗೋಮೂತ್ರ ಮತ್ತು ಕೃಷ್ಣ ತುಳಸಿ ಸೆಂಟಾ? ಇದೊಂದ್ಸಲ ನೋಡಿ, ಪರಿಮಳ ನೋಡಿ.
ಇದರಲ್ಲಿ ಸರ್ ಗೋಮೂತ್ರ, ತುಳಸಿ ಮತ್ತು ನ್ಯಾಚುರಲ್ ಹರ್ಬ್ಸ್, ಕೆಮಿಕಲ್, ಆಲ್ಕೋಹಾಲ್ ಏನಿಲ್ಲ. ಸ್ಕಿನ್ಗೆ ಆರೋಗ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಯಾರು ಬೇಕು ಯೂಸ್ ಮಾಡ್ಬೋದಾ? ಯಾವ ಸಣ್ಣ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ತುರಿಕೆ ಇತ್ತಲ್ಲ, ಅಲ್ಲಿ ಸ್ಪ್ರೇ ಮಾಡುವಾಗ 5 ನಿಮಿಷದಲ್ಲಿ ನಿಮಗೆ ಆರಾಮ ಸಹ ಸಿಗ್ತದೆ. ಇದು ಔಷಧಿ ಸ್ಪ್ರೇಸ್ 2ಕ್ಕೆ ಯೂಸ್ ಆಗುತ್ತೆ. ಮತ್ತು ಇದೆಲ್ಲ ಅದ್ಯಾವುದು ಗೋವಿನ ಸಗಣಿಯಿಂದ ಮಾಡಿದ್ದಲ್ಲ ಬೇರೆ ಇದು ಇದು ನೀವು ತೋರಿಸಿದ್ರಲ್ಲ ಈಗ ಗೋಮೂತ್ರದಿಂದಲ್ಲ? ಗೋಮೂತ್ರ, ತುಳಸಿ 5 ಟೈಪ್ ತುಳಸಿ ಇತ್ತು, ಅದೆಲ್ಲ ನ್ಯಾಚುರಲ್ ಬೇರೆ. ಮತ್ತು ಇದು ಒಂದು ಕೋಲ್ಡ್ ಕ್ಯಾಚ್. ಇದು ಶೀತ, ಕೆಮ್ಮ, ಕಫ, ತಲೆನೋವು, ಮೂಗು ಕಟ್ಟುವುದು, ಮೂಗು ಸೋರೋದು ಎಲ್ಲರಿಗೂ ಚಿಕ್ಕ ಮಕ್ಕಳಿಗೆ ಆಗುತ್ತಾ? ಎಲ್ಲರಿಗೂ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ಬೋದು? ಎಲ್ಲರಿಗೆ ಆಗುತ್ತಲ್ಲ. ಇದು ತುಂಬ ಬೆಸ್ಟ್. ಎಷ್ಟು ಪ್ರೈಸ್ ಎಷ್ಟು? ಇದು ಆ್ಯಕ್ಚುಲಿ 100 ರುಪೀಸ್. ಮತ್ತು ಇದು ಸಹ ಸೆಂಟ್ಸ್ ಆ್ಯಕ್ಚುಲಿ 120 ಇಲ್ಲಿ ಎಕ್ಸಿಬಿಷನಲ್ಲಿ 20 ಡಿಸ್ಕೌಂಟ್. 100 ರುಪೀಸ್. 100 ರುಪೀಸ್. ಮೇಡಮ್ ಇದೆ ಉಪ್ಪಿನಕಾಯಿ ಹೋಮ್ ಮೇಡಾ? ಹೋಮ್ ಮೇಡ್. ಹೌದಾ? ಎಲ್ಲಿ ಶಾಪ್ ಎಲ್ಲಿ ಇದೆ? ಇದು ನಮ್ಮದು ಕಂಕನಾಡಿಯಿಂದ ಕಸ್ಟಮರ್ ರೋಡ್. ಹೌದಾ? 40 ವರ್ಷ ಆಯಿತು. 40 ವರ್ಷದಿಂದ ಇದೇ ವ್ಯಾಪಾರ. ಪ್ಯೂರ್ ನ್ಯಾಚುರಲ್ ಉಪ್ಪಿನಕಾಯಿ ಎಲ್ಲ 21 ಬಗೆಯ ಉಪ್ಪಿನಕಾಯಿ ಉಂಟು. ಇದು ಎಷ್ಟು ಕಾಲ್ ಕೆಜಿ ಅಲ್ಲ ರೇಟ್? ಕಾಲ್ ಕೆಜಿಗೆ 80 ರೂಪಾಯಿ. 80 ರೂಪಾಯಿ. ಹೌದಾ? ಯಾವ್ದು ಉಪ್ಪಿನಕಾಯಿ ತಗೊಂಡ್ರು ಸೇಮ್ ರೇಟ್. ಸೇಮ್ ರೇಟಾ? 80 ರೂಪಾಯಿ. ಅದೇ ರೀತಿ ಹಲಸಿನ ಹಪ್ಪಳ ಎಲ್ಲ ಜ್ಯೂಸ್ ಉಂಟು, ಶುಂಠಿದು ಜ್ಯೂಸ್ ಉಂಟು, ನನ್ನರಿದು ಒಣ ಶುಂಠಿದು ಜ್ಯೂಸ್. ಗ್ಯಾಸ್ಟ್ರಿಕ್ಕಿಗೆ ಕಫಕ್ಕೆಲ್ಲ ಒಳ್ಳೆಯದು. ಅಲ್ಲ ಶುಂಠಿ ಜ್ಯೂಸ್ ಇದೆ, ಯಾರು ಬೇಕು ಯೂಸ್ ಮಾಡ್ಬೋದಾ ಮಕ್ಕಳೆಲ್ಲ? ಹಾಂ, ಯಾರು ಬೇಕಾದ್ರೆ 1 ವರ್ಷದಿಂದ 100 ವರ್ಷದವರು ಕೂಡ ಆರಾಮಲ್ಲಿ ಕುಡಿಬೋದು. ಯಾವುದೋ ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಕೆಮಿಕಲ್ ಫ್ರೀ, ಪ್ರಿಸರ್ವೇಟಿವ್ ಇಲ್ಲ, ಕೆಮಿಕಲ್ ಫ್ರೀ ಅಲ್ಲ. ಇಲ್ಲಿ ಎಷ್ಟು ವೆರೈಟಿ ಉಪ್ಪಿನಕಾಯಿ ಇದೆ ಟೋಟಲಿ? 21 ಬಗೆ ಉಪ್ಪಿನಕಾಯಿ. 21 ಬಗ್ಗೆ ಉಂಟಾ? ಹೌದಾ? ಎಲ್ಲ ಮಿಡಿ ಉಪ್ಪಿನಕಾಯಿ ಉಂಟು. ಇದು ಮಿಡಿದು, ಮಿಡಿ ಹುರಿದದುಂಟು, ಆಮೇಲೆ ಕಣಿಲೆ ಮತ್ತು ಅಂಬಡದುಂಟು, ನೆಲ್ಲಿಕಾಯಿದು ಉಂಟು, ಕಾಯಿಮೆಣಸಿದು ಉಂಟು, ಮತ್ತು ಸ್ಪೆಷಲ್ ಆಗಿ ಬಾಳೆದಿಂಡಿದುಂಟು. ಎಲ್ಲಿ ಉಂಟು ಬಾಳೆದಿಂಡು? ತೋರಿಸಿ ನೋಡು. ಇದು ಬಾಳೆದಿಂಡು ಮತ್ತು ಕಾಯಿಮೆಣಸು ಹಾಕಿರೋದು. ಬಾಳೆದಿಂಡು ಮತ್ತು ಕಾಯಿಮೆಣಸು ಹಾಕಿರೋದು ಇದಲ್ಲ? ಹೌದು. ಅದೇ ರೀತಿ ಬಾಳೆದಿಂಡು ಮತ್ತು ಕರಂಡೆ ಹಾಕಿ ಮಿಕ್ಸ್ ಮಾಡಿರೋದು ಉಂಟು. ಇದು ಬಾಳೆದಿಂಡು ಮತ್ತು ಕರಂಡೆ ಮಿಕ್ಸ್ ಇದಲ್ಲ? ನೋಡ್ಬೋದು, ಮಿಕ್ಸ್ ಉಂಟು. ಪ್ರೈಸ್ ಎಲ್ಲ ಸೇಮಾ? ರೇಟ್ ಪ್ರೈಸ್ ಎಲ್ಲ ಸೇಮ್. ಯಾವುದು ತಗೊಂಡ್ರು ನಿಮಗೆ ಕಾಲ್ ಕೆಜಿ 80 ರೂಪಾಯಿ ಅಲ್ಲ? ಸರಿ. ಚಟ್ನಿ ಪುಡಿ ಉಂಟು, ಕರಿಬೇವುದು ಚಟ್ನಿ ಪುಡಿ, ಬೆಳ್ಳುಳ್ಳಿ ಚಟ್ನಿ ಪುಡಿ, ಸಾಂಬಾರು ಹುಡಿ, ರಸಂ ಹುಡಿ, ಕಷಾಯ ಹುಡಿ, ಸಿಹಿ ಉಪ್ಪಿನಕಾಯಿ ಸಹ ಉಂಟು. ಸಿಹಿ ಉಪ್ಪಿನಕಾಯಿ ಯಾವುದು? ಸಿಹಿ ಉಪ್ಪಿನಕಾಯಿ. ಸಿಹಿ ಉಪ್ಪಿನಕಾಯಿ ನಿಮಗೆ ಮಾವಿನಕಾಯಿ ಉಂಟು. ಸಿಹಿ ಉಪ್ಪಿನಕಾಯಿ ಯೂಸ್ ಮಾಡ್ತಾರೆ ಕೆಲವರೆಲ್ಲ? ಹೌದು, ಯೂಸ್ ಮಾಡ್ತಾರೆ, ಕೆಲವರು ತಗೊಳ್ತಾರೆ. ಮಾವಿನಕಾಯಿದು ಸ್ವೀಟ್ ಉಂಟು, ಲಿಂಬೆ ಸ್ವೀಟ್ ಉಂಟು. ಇದಾ ಉಪ್ಪಿನಕಾಯಿ ಸ್ಪೆಷಲ್? ಬೆಳ್ಳುಳ್ಳಿ ಇದಾ? ಬೆಳ್ಳುಳ್ಳಿ ಇದಾ? ಬೆಳ್ಳುಳ್ಳಿ ಮತ್ತೆ ಕಾಯಿಮೆಣಸು ಹಾಕಿರೋದು. ಈ ಥರ ಈ ಹಲಸು ಮೇಳಕ್ಕಿತ್ತಲ್ದಿ ಆಯುರ್ವೇದಿಕ್ ಉತ್ಪನ್ನ ಮಸ್ತ್ ಬಂದಿತ್ತು ಕಾಣಿ. ಇದೆಲ್ಲ ಕೇರಳ ಆಯುರ್ವೇದಿಕ್ ಉತ್ಪನ್ನ ಅಂಬ್ರು ಕಾಣಿ. ಕಾಡು ಹೆಜ್ಜೇನು ಮತ್ತು ಹಲ್ಲು ಕ್ಲೀನಿಂಗ್ ಅಂಬರು ಮತ್ತು ಬೇರೆ ಬೇರೆ ರೀತಿ ಆಯುರ್ವೇದಿಕ್ ವಸ್ತುಗಳೆಲ್ಲ ಇದ್ದವು ಕಾಣಿ. ಎಲ್ಲ ರೀತಿಗಿತ್ತು ಕಾಣಿ. ಇದು ಸಹ ಇವತ್ತು ಬಂದಿತ್ತು ಸೇಲ್ಸ್. ಇವತ್ತು ಎಲ್ಲ ರೆಡಿ ಮಾಡ್ತಿದ್ರು ಅಷ್ಟೇ, ಅಂದ್ರೆ ಈಗ ಟೈಮ್ ಆಗಲಿಲ್ಲ ಅಲ್ಲಿ. ನಾವು ಸ್ವಲ್ಪ ಬಂದದ್ದು ಬೇಗ ಆಯ್ತು ಮಾತ್ರ ಕಾಣಿ. ಎಲ್ಲ ರೆಡಿ ಮಾಡ್ತಿದ್ರು ಅಷ್ಟೇ. ಇನ್ನು ಇಲ್ಲಿ ಕಾಣಿ ಬೇರೆ ಬೇರೆ ರೀತಿ ಬಟ್ಟೆಗಳು ಕಾಣಿ, ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ಸಸ್ ಕಾಣಿ, ಎಲ್ಲ ರೀತಿಯ ಬಟ್ಟೆಗಳು ಕಾಣಿ. ವೆರೈಟಿ ಬಟ್ಟೆ ಇತ್ತು ಮಾತ್ರ, ಬೇರೆ ಬೇರೆ ರೀತಿ ಮತ್ತು ವೆರೈಟಿ ಬಟ್ಟೆ ಕಾಣಿ. ಇದು ಸಹ ಉಡುಪಿ ಕೇದಾರ ಸಾವಯವ ಮತ್ತು ದೇಶಿ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಬರು ಕಾಣಿ. ಸಾವಯವ ಮತ್ತು ದೇಶಿ ಉತ್ಪನ್ನಗಳ ಮಾರಾಟ ಮಳಿಗೆ ಕಾಣಿ. ಎಲ್ಲ ರೀತಿಯ ದೇಶಿ ಉತ್ಪನ್ನ ಕಾಣಿ. ಬೇರೆ ಬೇರೆ ರೀತಿ ಜೇನುತುಪ್ಪ ಮತ್ತು ಬೇರೆ ಬೇರೆ ರೀತಿಯ ಮಸಾಲೆ ಐಟಮ್ಸು ಮತ್ತು ಉಪ್ಪಿನಕಾಯಿ, ಸೆಂಡಿಗೆ, ಹಪ್ಪಳ ಕಾಣಿ, ಎಲ್ಲ ರೀತಿಯ ದೇಶಿ ಉತ್ಪನ್ನ ಕಾಣಿ. ಇವರು ಸಹ ಬಂದಿದ್ದರು ಮಾತ್ರ. ಈಗ ರೆಡಿ ಮಾಡ್ತಿದ್ರಷ್ಟೇ ಎಲ್ಲರೂ, ಅಂದರೆ 11 ಗಂಟೆ ಟೈಮ್. ಈಗ 11-11:30 ಆಯ್ತು. ಎಲ್ಲ ರೆಡಿ ಮಾಡ್ತಿದ್ರು ಕಾಣಿ. ಎಷ್ಟೊಂದು ವೆರೈಟಿ ಐಟಮ್ ಇತ್ತು ಕಾಣಿ. ಫುಲ್ ವೆರೈಟಿ ಐಟಮ್ ಇತ್ತು, ಮಸಾಲ ಪೌಡ್ರ್ ಹಿಡಿದು ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ ಕಾಣಿ. ಎಷ್ಟೊಂದು ವೆರೈಟಿ ಇತ್ತು ಕಾಣಿ. ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಕಾಣ್ಲಕ್ಕೆ ನಾವು ಕಾಣಿ. ಇಲ್ಲಿ ಕಾಣಿ, ಇಲ್ಲೂ ಸಹ ಈ ಸ್ವೀಟ್ಸ್ ಐಟಮ್ಸು ಮತ್ತು ಈ ಚಾಕ್ಲೇಟ್ ಈ ಮಕ್ಕಳಿಗೆ ಬೇಕಾಗುವಂಥದ್ದು ಕಾಣಿ. ಇದೆಲ್ಲ 20 ರೂಪಾಯಿ ಐಟಮ್ಸ್ ಕಾಣಿ, ಬರೀ 20 ರೂಪಾಯಿ. ಎಲ್ಲ ರೀತಿ ಚಾಕ್ಲೇಟ್ ಇತ್ತು ಕಾಣಿ, ಡಿಫ್ರೆಂಟ್ ಚಾಕ್ಲೇಟ್ಸ್ ಕಾಣಿ. ಈ ಚಿಕ್ಕಿ ಮತ್ತು ಬೇರೆ ಬೇರೆ ರೀತಿ ಚಾಕ್ಲೇಟ್ ಐಟಮ್ ಮತ್ತು ಸ್ವೀಟ್ ಐಟಮ್ಸ್ ಎಲ್ಲ ಮಸ್ತ್ ಇತ್ತು. ಬರೀ 20 ರೂಪಾಯಿ. ಬರೀ ಯಾವುದೇ ತಗೊಂಡ್ರು ಸಹ 20 ರೂಪಾಯಿ. ಸಣ್ಣ ಸಣ್ಣ ಪ್ಯಾಕೆಟ್ ಮಾತ್ರ ಬರೀ 20 ರೂಪಾಯಿ ಇದೆ. ಮತ್ತು ಈ ಮಕ್ಕಳ ಟಾಯ್ಸ್ ಸಹ ಬಂದಿತ್ತು ಕಾಣಿ. ಇದೆಲ್ಲ ಟಾಯ್ಸ್ ಕಾಣಿ. ಟಾಯ್ಸ್ ಸಹ ಸೇಲ್ಸ್ ಬಂದಿತ್ತು. ಅಂದರೆ ಈಗ ಸ್ವಲ್ಪ ಜನ ಕಮ್ಮಿ ಇದ್ರು, ಅಂದರೆ ಈಗ ಸ್ಟಾರ್ಟಿಂಗ್ ಆದಷ್ಟು ಅಲ್ಲದೆ. ನಾಳೆ ಶನಿವಾರ ಮತ್ತು ಭಾನುವಾರ, ಇವತ್ತು ಶುಕ್ರವಾರ, ಒಟ್ಟಿಗೆ 3 ದಿನ ಇತ್ತು ಕಾಣಿ. ಚನ್ನಪಟ್ಟಣದ ಆಟಿಕೆ ಗೊಂಬೆ ಕಾಣಿ, ಮರದ ಆಟಿಕೆ ಕಾಣಿ, ಎಲ್ಲ ರೀತಿಯ ಮರದ ಐಟಮ್ಸ್ ಎಲ್ಲ ಇತ್ತು. ಮತ್ತು ಬೇರೆ ಬೇರೆ ಟಾಯ್ಸ್ ಕಾಣಿ.
ಇಲ್ಲಿ ಕಣಿ ಬೇರೆ ಬೇರೆ ಚಕ್ಕುಲಿ ಮತ್ತು ಬೇರೆ ಬೇರೆ ಖಾರದ ತಿಂಡಿ ಐಟಮ್ಸ್ ಎಲ್ಲ ಇತ್ತು. ಇದು ಸಹ ಸೇಲ್ಸಿಗೆ ಬಂದಿತ್ತು ಇವತ್ತು. ಕಣಿ ಎಷ್ಟೊಂದು ವೆರೈಟಿ ಇತ್ತು ಕಣಿ, ಬೇರೆ ಬೇರೆ ರೀತಿ ಆಯುರ್ವೇದಿಕ್ ಐಟಮ್ಸು ಮತ್ತು ಈ ತಿಂಡಿ ಐಟಮ್ ಎಲ್ಲ ಮಸ್ತ್ ಬಂದಿತ್ತು ಮಾತ್ರ. ಮತ್ತು ಈ ಹಲಸು ಮೇಳಕ್ಕಿತ್ತಲ್ಲ ತಿಂಡಿ ಎಲ್ಲ ಮಸ್ತ್ ಬರುತ್ತೆ. ಇದೆಲ್ಲ ಇತ್ತಲ್ಲ ಅರಣ್ಯ ಹರ್ಬಲ್ಸ್ ಕಣಿ, ಈ ಧನ್ವಂತರಿ ವಾಯು ಮಾತ್ರೆ ಮತ್ತು ಬೇರೆ ಬೇರೆ ರೀತಿ ಈ ಧನ್ವಂತರಿ ಆಯುರ್ವೇದಿಕ ಉತ್ಪನ್ನ ಕಣಿದಲ್ಲ ಎಲ್ಲ ರೀತಿ ಧನ್ವಂತರಿ ಐಟಮ್ಸ್ ಎಲ್ಲ ಇತ್ತು ಕಣಿ. ಇಲ್ಲ ಈ ಜೇನುತುಪ್ಪ ಮತ್ತು ಬೇರೆ ಬೇರೆ ಐಟಮ್ ಎಲ್ಲ ಇತ್ತು ಕಣಿ. ಇವರು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಹೇಳತ್ತಾರೆ ಕಣಿ. ಈಗ ಸರ್ ಇದು ಆದಿವಾಸಿ ಮಾರುತಿ ಹರ್ಬಲ್ ಹೇರ್ ಆಯಿಲ್ ಇದು 108 ಗಿಡಮೂಲಿಕೆಯಿಂದ ತಯಾರಾಗುವಂಥದ್ದು ಪ್ರಾಡಕ್ಟ್ ಇದು. ಇದರಲ್ಲಿ ಯಾವ ಥರ ಸೈಡ್ ಎಫೆಕ್ಟು ಯಾವ ಥರ ಕೆಮಿಕಲ್ ಇರಲ್ಲ ಸರ್. ಇದು 100% ನ್ಯಾಚುರಲ್. ಇದು ಕೂದಲು ಉದುರಲ್ಲ, ಹಗರಾಗಲ್ಲ, ತುಂಡಾಗಲ್ಲ. ಉದುರೋ ಕೂದಲು 2 ಇಂದ 3 ದಿನಲ್ಲಿ ಸ್ಟಾಪ್ ಆಗುತ್ತೆ. ಮತ್ತು ಬಾಲ್ಡೆಟ್ ಇದ್ರೂ ಹೊಸ ಕೂದಲು ಬರುತ್ತೆ ಸರ್. ಇದು 100% ಪ್ಯೂರ್ ಸರ್. ಈ ಥರ ಆನ್ಲೈನಲ್ಲಿ ತೋರಿಸ್ಕೊಡುತ್ತೆ ಸರ್, ಇದು ಫ್ರಾಡ್. ಇದು ಯಾವುದಾ 500ಗೆ 2 400ಗೆ 2 ಈ ಥರ ತೋರಿಸ್ಕೊಡೋದೆಲ್ಲ ಫ್ರಾಡ್. ಒರಿಜಿನಲ್ ಪ್ರಾಡಕ್ಟ್ ಬೇಕಾದರೆ ಹಲಸಿನ ಮೇಳ ಒಳಗೆ ಬನ್ನಿ ಸರ್, ಗ್ಯಾರಂಟಿವಾಗಿ ನಿಮ್ಮನ್ನು ಸಿಗುತ್ತೆ. ಎಷ್ಟು ರೇಟ್ ಎಷ್ಟು ಇವತ್ತು ಇದಕ್ಕೆ ಸರ್ ಇದು ಆನ್ಲೈನ್ ಪ್ರೈಸ್ 1500 ಇರುತ್ತೆ. ಇಲ್ಲಿ 300 ರೂಪಾಯಿ ಡಿಸ್ಕೌಂಟ್ ಮಾಡಿ 1800ಗೆ ಕೊಡ್ತಾ ಇದ್ದೀನಿ ಸರ್. ಎಷ್ಟು 1 ಲೀಟ್ರಾ ಅರ್ಧ ಲೀಟ್ರಲ್ಲ? 2 ದಿನ ನೋಡಿ ಸರ್ ರಿಸಲ್ಟ್ ನೋಡ್ಬಿಟ್ಟು ನೀವೇ 16 ಕಸ್ಟಮರ್ ಕೊಡ್ತೀರಾ. ಅಷ್ಟು ಗ್ಯಾರಂಟಿವಾಗಿರುತ್ತೆ. ಅಲ್ಲ ನಿಮ್ಮ ಮನೇಲಿ ಹೆಬ್ರಿಗೆಲ್ಲ ಬಂದಿದ್ದಾರಲ್ಲ, ಹೌದು ಸರ್. ಪರ್ಚೇಸ್ ಮಾಡಿದ್ರೆ ಜನ ಎಲ್ಲ ಫುಲ್? ಹೌದಾ? ಮತ್ತು ಕುಂದಾಪುರ್ನಲ್ಲಿ ಮತ್ತು ಬ್ರಹ್ಮವರ ಬಂದಿದ್ರಲ್ಲ, ಉಡುಪಿನಲ್ಲಿ, ಹೌದಾ? ಮೂಡುಬಿದ್ರೆನಲ್ಲಿ, ಕಾರ್ಖಾನಲ್ಲಿ ತುಂಬ ಕಡೆ ಪರ್ಚೇಸ್ ಆಗ್ತೈತೆ ಸರ್. ರಿಸಲ್ಟ್ನು ಚೆನ್ನಾಗಿ ಬರ್ತೈತೆ. ತಾವು ಸಹ ಬಂದು ನೋಡಿ ವಿಸಿಟ್ ಮಾಡಿ ಯೂಸ್ ಮಾಡಿ ನೋಡಿ ಸರ್. ನೀವೇ 16 ಕಸ್ಟಮರ್ ಕೊಡ್ತೀರಾ. ಬಾಲ್ಡೆಟ್ ಇದ್ರೂ ಹೊಸ ಕೂದಲು ಬರುತ್ತೆ ಗ್ಯಾರಂಟಿವಾಗಿ. ಬಿಳೆ ಕೂದಲು ಇದ್ರೂ ಕಪ್ಪಾಗಿ ಹೊಸ ಕೂದಲು. ಮಕ್ಕಳು ಯೂಸ್ ಮಾಡ್ಬೋದು ಇದು? ಮಕ್ಕಳ 3 ತಿಂಗಳ ಪಾಪಂದ ಹಿಡಿದು 90 ವರ್ಷವರೆಗೂ ಯೂಸ್ ಮಾಡಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವ ಥರನೂ ಸೈಡ್ ಎಫೆಕ್ಟ್ ಇರಲ್ಲ. ಇದು 108 ಗಿಡಮೂಲಿಕೆ ಇದೆ ಸರ್. ಇದು ಮೈಸೂರು ಹಾಸನ ಡಿಸ್ಟಿಕ್ಕಿಂದ ಸ್ವಂತ ನಾವು ಪ್ರಾಡಕ್ಟ್ ತಯಾರು ಮಾಡಿ ನಾವು ಆಲ್ ಇಂಡಿಯಾನು ಕಳಿಸ್ಕೊಡ್ತೀವಿ. ತಾವು ಇಲ್ಲಿನೂ ವಿಸಿಟ್ ಮಾಡಿ ಸರ್, ನಮಗೆ ಸಿಕ್ಕತ್ತೆ. ಈ ಕಾಪು ಹಲಸು ಮೇಳಕ್ಕಿತ್ತಲ್ಲಿ ಈ ಲೇಡೀಸ್ ಬೇಕಾಗುವಂಥ ಬಳೆಗಳು ಮತ್ತು ಸರ, ಈ ಕ್ಲಿಪ್ ಐಟಮ್ಸ್ ಎಲ್ಲ ತುಂಬ ಸೇಲ್ಸಿಗೆ ಬಂದಿತ್ತು. ಮತ್ತು ಈ ಮೇಲ್ಗಡೆ ಇತ್ತಲ್ಲ ಬಟ್ಟೆ ಐಟಮಲ್ಲಿ ಇತ್ತು, ಅದೆಲ್ಲ ಕಾಣ್ಲಕ್ಕೆ ಮತ್ತೆ ಕಣಿ. ಇದರಲ್ಲಿ ಕಣಿ ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಇತ್ತು ಕಣಿ. ಎಲ್ಲ ರೀತಿ ಐಟಮ್ಸ್ ಅಂತ ತುಂಬ ಬಂದಿತ್ತು ಕಣಿ. ಇದೆಲ್ಲ ಕತ್ತಿಗಳು. ಇವರು ಬೇರೆ ಬೇರೆ ಹಲಸು ಮೇಳಕ್ಕೆಲ್ಲ ಬಂದಿದ್ರು ಮೊನ್ನೆ ಕಾರ್ಕಳದಿಂದ ಕಣಿ. ಎಲ್ಲ ರೀತಿ ಕತ್ತಿ ಇತ್ತು ಕಣಿ, ಸ್ವಂತ ತಯಾರಿಸಿದ ಕತ್ತಿಗಳು ಮತ್ತು ಬೇರೆ ಬೇರೆ ಕಬ್ಬಿಣದ ಐಟಮ್ಸ್ ಎಲ್ಲ ಇತ್ತು ಕಣಿ. ಇದು ಸಹ ಸೇಲ್ಸಿಗೆ ಬಂದಿತ್ತು. ಈ ಚಾಕು ಐಟಮ್, ಚೂರಿ ಮತ್ತು ಬೇರೆ ಬೇರೆ ಕತ್ತಿ ಎಲ್ಲ ಐಟಮ್ ಇತ್ತು ಕಣಿ. ಬಾಂಡ್ಲಿ ಮತ್ತು ಬೇರೆ ಬೇರೆ ರೀತಿ ಕಬ್ಬಿಣಕ್ಕೆ ಐಟಮ್ಸ್ ಎಲ್ಲ ಮಸ್ತ್ ಇತ್ತು ಮಾತ್ರ. ಇದು ಸಹ ಸೇಲ್ಸಿಗೆ ಬಂದಿತ್ತು ಕಣಿ. ಇವತ್ತಿಗೆ ಸ್ವಲ್ಪ ಜನ ಕಮ್ಮಿ ಇದ್ರು, ಅಂದರೆ ಈಗ ಸ್ಟಾರ್ಟಿಂಗ್ ಆದಷ್ಟೇ ಅಲ್ಲಿ. ಮತ್ತು ನಾಳೆ ಇತ್ತಲ್ಲ ಜನ ರಶ್ ಇರ್ತಾರೆ. ಮತ್ತು ನಾಡ್ದಲ್ಲ ಫುಲ್ ಜನ ಬರ್ಬೋದು. ಮತ್ತು ಕಾಪು ಮೇಳ ಇತ್ತಲ್ಲಿ ಬಹಳ ಫೇಮಸ್ ಹಲಸು ಮೇಳ ಇತ್ತಲ್ಲ ಕಣಿ. ಇಲ್ಲೂ ಕಣಿ ಬೇರೆ ಬೇರೆ ಟಾಯ್ಸ್ ಐಟಮ್ ಕಣಿ. ಮತ್ತು ಈ ಚನ್ನಪಟ್ಟಣದ ಮರದ ಆಟಿಕೆ ಕಣಿ, ಇದು ಸಹ ಇತ್ತು. ಇವು ಸಹ ಐಟಮ್ ಎಲ್ಲ ಮಸ್ತ್ ಬಂದಿತ್ತು ಮಾತ್ರ ಇವತ್ತು. ಈ ಕಾಪು ಹಲಸು ಮೇಳಕ್ಕಿತ್ತಲ್ಲ ಎಲ್ಲ ರೀತಿ ಐಟಮ್ಸ್ ಇತ್ತು ಕಣಿ. ಫುಲ್ ಒಂದು ರೌಂಡ್ ಹಾಕಿಕೊಂಡ್ರೆ ಇತ್ತಲ್ಲ ಬೇರೆ ಬೇರೆ ರೀತಿ ಎಲ್ಲ ರೀತಿ ವಸ್ತುಗಳು ಇದ್ದವು ಮಾತ್ರ, ಯಾವ್ದು ಬೇಕೋ ತಗೊಳ್ಳೋಕೆ. ಮತ್ತು ಈ ಮೇಲ್ಗಡೆ ಇತ್ತಲ್ಲ, ಇದರಿಂದ ಮೇಲೆ ಹಾಲಿಂದ ಮೇಲೆ ಇತ್ತಲ್ಲ, ಅಲ್ಲೇ ಬೇರೆ ಬೇರೆ ರೀತಿ ಬಟ್ಟೆ ಐಟಮ್ಸ್ ಎಲ್ಲ ಮಸ್ತ್ ಬಂದಿತ್ತು. ಅದು ಸಹ ನಾವು ಕಂಬ ಮನೆ ಅಂಗಡಿಗೆ ಕಣಿ. ಜ್ಯುವೆಲರಿ ಐಟಮ್ಸು ತುಂಬ ಇತ್ತು ಮಾತ್ರ.